ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟೆ ಸಾಯಿಸಿದ್ರ ಈ ಕಿರಾತಕರು. ಕೊಲೆಗೂ ಮುನ್ನ ಎಲೆಕ್ಟ್ರಿಕ್ ಟಾರ್ಚ್ ಖರೀದಿ ಮಾಡಿದ್ರು A9 ಧನರಾಜ್ ಅನ್ನೋದು ಗೊತ್ತಾಗ್ತಾ ಇದೆ. ಆನ್ಲೈನ್ ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಖರೀದಿ ಮಾಡ್ತಾನೆ ಆತ. ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಆನ್ಲೈನ್ ಮೂಲಕ ಹಣ ಸಂದಾಯ ಮಾಡಿರೋ ದಾಖಲೆಯೂ ಕೂಡ ಸಿಕ್ಕಿದೆ. ಸ್ವಾಮಿಗೆ ಶಾಕ್ ಕೊಟ್ಟು ಕೊಂದ ಬಗ್ಗೆ ಈ ಹಿಂದೆ ಚರ್ಚೆಯಾಗಿತ್ತು. ಎಲೆಕ್ಟ್ರಿಕ್ ಶಾಕ್ ಬಗ್ಗೆ ನಟ ದರ್ಶನ್ಗೂ ಗೊತ್ತಿತ್ತ? ಹಾಗಾದ್ರೆ ಪೊಲೀಸರಿಂದ ಕೋರ್ಟ್ಗೆ ರಿಮಾಂಡ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಂದ ಹಾಕಿದ್ದಾರೆ ಕಿರಾತಕರು ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಒಂದು ವಿಚಾರ ಗೊತ್ತಾಗಿದೆ. ಕೊಲೆಗೂ ಮುನ್ನ ಎಲೆಕ್ಟ್ರಿಕ್ ಟಾರ್ಚ್ ಖರೀದಿ ಮಾಡಿದ್ದ A9 ಆರೋಪಿ ಧನರಾಜ್ ಆನ್ಲೈನ್ ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಖರೀದಿ ಮಾಡಿರ್ತಾನೆ. ವಿಚಾರಣೆಯಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಪೊಲೀಸರು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆನ್ಲೈನ್ ಮುಖೇನ ಹಣ ಸಂದಾಯ ಮಾಡಿರೋ ದಾಖಲೆಯೂ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಸ್ವಾಮಿಗೆ ಶಾಕ್ ಕೊಟ್ಟು ಕೊಂದ ಬಗ್ಗೆ ಈ ಹಿಂದೆ ಚರ್ಚೆಯಾಗಿತ್ತು, ನಿಮಗೆಲ್ಲ ಗೊತ್ತಿರುವ ಹಾಗೆ. ಎಲೆಕ್ಟ್ರಿಕ್ ಶಾಕ್ ಬಗ್ಗೆ ನಟ ದರ್ಶನ್ಗೂ ಗೊತ್ತಿತ್ತ ಹಾಗಾದ್ರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇಷ್ಟೆಲ್ಲ ಆಗಿದೆ ಅಂತ ಅಂದ್ರೆ ಸಹಜವಾಗಿ ದರ್ಶನ್ಗೂ ಕೂಡ ಈ ವಿಚಾರ ಗೊತ್ತಿರ್ಲೇಬೇಕು ಅಂತಾನೆ ಹೇಳಲಾಗ್ತಾ ಇದೆ. ಪೊಲೀಸರಿಂದ ಕೋರ್ಟ್ಗೆ ರಿಮಾಂಡ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಹಾಗಾಗಿನೇ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಡಿ ಗ್ಯಾಂಗ್ ಆರೋಪಿಗಳು.